ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವುದೇ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಉದ್ದೇಶ. ರಾಷ್ಟ್ರೀಯ ಸಂಯೋಜಕಿ ಶ್ರೀಮತಿ ಮಮತಾ. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು, ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವುದೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಉದ್ದೇಶ ಎಂದು ರಾಷ್ಟ್ರೀಯ ಸಂಯೋಜಕರಾದ ಶ್ರೀಮತಿ ಮಮತಾ ತಿಳಿಸಿದರು. ಕೋಲಾರ ನಗರದಲ್ಲಿ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷ ಸಮೀರ್ ಪಾಷಾ ಹಾಗೂ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥನ್ ಹಾಗೂ ಕೆಎಂಡಿಸಿ ನಿರ್ದೇಶಕ ಅಬ್ದುಲ್ ಕಯ್ಯೂಂ ರವರುಗಳ ನೇತೃತ್ವದಲ್ಲಿ ನಡೆಸುತ್ತಿರುವ ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ಮತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣಾ ಶಿಬಿರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಎಲ್ಲಾ ವಿಭಾಗದ ಪ್ರತಿಯೊಬ್ಬ ಕಾರ್ಮಿಕ ನೋಂದಣಿ ಮಾಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಕಟ್ಟಡ ಕಾರ್ಮಿಕರು, ಎಲೆಕ್ಟ್ರಿಕ್, ಪತ್ರಕರ್ತರು, ರೈತ ಕಾರ್ಮಿಕರು ಸೇರಿದಂತೆ 134 ವರ್ಗಗಳಿಗೆ ಸೇರಿದ ಕಾರ್ಮಿಕರನ್ನು ಸರ್ಕಾರ ಗುರುತಿಸಿದ್ದು, ಎಲ್ಲಾ ರೀತಿಯ ಕಾರ್ಮಿಕರು ಕಾರ್ಮಿಕ ಇಲಾಖೆಯಲ್ಲಿ ಇ-ಶ್ರಮ್ ಕಾರ್ಡ್ ಪಡೆದುಕೊಳ್ಳುವುದಲ್ಲದೆ ಆರೋಗ್ಯ ಕಾಪಾಡಿಕೊಳ್ಳಲು ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಳ್ಳಿ ಎಂದು ತಿಳಿಸಿದರು. ರಾಜ್ಯ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸತ್ಯನಾರಾಯಣ್ ಪಟೇಲ್ ಮಾತನಾಡಿ, ಜನರಲ್ಲಿ ಜಾಗೃತಿ ಮೂಡಿಸಲು ಹಾಗೂ ನೋಂದಣಿ ಮಾಡಿಸಲು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಪದಾಧಿಕಾರಿಗಳು ಶ್ರಮಿಸುತ್ತಿದ್ದಾರೆ ಹಾಗೂ ಪ್ರತಿ ಜಿಲ್ಲೆಯಲ್ಲಿ ಕಚೇರಿ ತೆಗೆದು ಜನತೆಗೆ ಮಾಹಿತಿ ನೀಡಲಾಗುತ್ತಿದೆ. ಇದರ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಅಧ್ಯಕ್ಷ ಶ್ರೀನಾಥ್, ಜಿಲ್ಲಾ ಕಾರ್ಯದರ್ಶಿ ಶಿವಣ್ಣ, ಜಿಲ್ಲಾ ಕಾರ್ಯಾಧ್ಯಕ್ಷ ಸಮೀರ್ ಪಾಷಾ, ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥನ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ನರಸಿಂಹಮೂರ್ತಿ, ಬಿ ಮಂಜುನಾಥನ್, ಸೋಷಿಯಲ್ ಮೀಡಿಯಾ ವಿಭಾಗದ ಅನಂತಕುಮಾರ್, ಕೊಳತೂರು ಶ್ರೀನಿವಾಸ್, ಈಶ್ವರಪ್ಪ, ಮುಖಂಡರುಗಳಾದ ಜುನೇದ್, ಕಾಮ್ರಾನ್ ಮುಂತಾದವರು ಉಪಸ್ಥಿತರಿದ್ದರು. ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಸತ್ಯನಾರಾಯಣ್ ಪಟೇಲ್ ರವರು ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಂಘಟನಾ ವಿಭಾಗದಿಂದ ರಾಜ್ಯ ಕಾರ್ಯದರ್ಶಿಗಳಾದಂಥ ಶಿವಣ್ಣನವರು ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ ಸರ್. ನಮ್ಮ ಸೋಷಿಯಲ್ ಮೀಡಿಯಾ ಸಂಯೋಜಕರಾದಂಥ ರಾಜ್ಯ ಸಂಯೋಜಕರಾದಂಥ ಸನ್ಮಾನ್ಯ ಅನಂತಕುಮಾರ್ ಅವರು ಹಾಗೂ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಅನಂತಕುಮಾರ್ ಆಗಮಿಸಿದರೆ ಅವರು ಸ್ವಾಗತ ಬಯಸ್ತಾ ಇದ್ದೇವೆ. ನಮ್ಮ ಕೋಲಾರ ಜಿಲ್ಲಾ ಸಾಮಾಜಿಕ ತಾಣದ ಅಧ್ಯಕ್ಷರಾದಂಥ ಸನ್ಮಾನ್ಯ ಕೊಳತೂರು ಶ್ರೀನಿವಾಸ ಅವರು ಆಗಮಿಸಿದರೆ ಅವ್ರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಕೋಲಾರ ಜಿಲ್ಲಾ ಯುವ ನಾಯಕರು, ಭವಿಷ್ಯದ ನಾಯಕರಾದಂಥ ಸನ್ಮಾನ್ಯ ನೂತನ ಅಧ್ಯಕ್ಷರು, ಹಿಂದೆ ಕಾರ್ಯಾಧ್ಯಕ್ಷರು, ಇವರು ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮಗೆಲ್ಲ ತುಂಬ ಸಂತೋಷವಾಗಿದೆ. ಯೋಗ ಕಾರ್ಯಕ್ರಮಕ್ಕೆ ಅವರು ಸಹ ಆಗಮಿಸಿದ ಸಮೀರ್ ಪಾಷಾರವರು ಅವರು ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಮೇಡಮ್ ದಾರಂತಿ ಹಟ್ಲಿ ಆಯ್ತು ಸರ್. ನರಸಿಂಹಮೂರ್ತಿ ಅವರು ಆಗಮಿಸಿದರೆ ನಮ್ಮ ಸಂಘಟನೆಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಬಿ ಮಂಜುನಾಥ್ ಅವರು ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೊಬ್ಬ ಸಂಘಟನಾ ಕಾರ್ಯದರ್ಶಿಗಳು
ಹಾಂ ಸರ್ ಓಕೆ. ಮತ್ತೊಬ್ಬ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ಈಶ್ವರಪ್ಪ ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ. ನಮ್ಮ ಈ ಸ್ಥಳೀಯ ಕಾರ್ಯಕ್ರಮಗಳು ಯಶಸ್ವಿಯಾಗಬೇಕಂದ್ರೆ ಮತ್ತೊಬ್ಬ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ಶೇಖರ್ ಅವರು ಆಗಮಿಸಿದ್ರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀವಿ. ಕೋಲಾರ ನಗರದ ಯುವ ನಾಯಕರು, ಭವಿಷ್ಯದ ನಾಯಕರು ಅನ್ಬೋದು ಅವರು ಸುನೀಲ್ ಅವರು ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವ್ರಿಗೂ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸೈಡ್ ಮೇಲೆ ये साइड में हाँ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ನೂತನವಾಗಿ ಆಯ್ಕೆಯಾದಂಥ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಾಥ್ ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅವರಿಗೆ ನಮ್ಮ ಎಲ್ಲ ಟೀಮಿನಿಂದ ಪೂರ್ವಕವಾಗಿ ಅಭಿನಂದಿಸ್ತೀನಿ. ಮತ್ತು ಕಾರ್ಯದರ್ಶಿಯಾದಂಥ ಅಮೀರ್ ಅವರಿಗೆ ಅಭಿನಂದಿಸ್ತಿದ್ದೀನಿ. ಮೊದಲನೇದಾಗಿ ಜಿಲ್ಲಾಧ್ಯಕ್ಷ ಶ್ರೀನಾಥ್ ಹಾಂ ಸರ್ ಆಗಲಿ ಓಕೆ. ನಮ್ಮ KPCC ಮತ್ತು ನಮ್ಮ ರಾಷ್ಟ್ರೀಯ ಸಂಯೋಜಕರಾದ ಶ್ರೀ ಮಮತಾ ಮೇಡಮ್ ಅವರಿಗೆ ನಾನು ಸ್ವಾಗತ ಬಯಸುತ್ತೇನೆ. ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀನಾಥ್ ಅವರಿಗೆ ಸ್ವಾಗತ ಬಯಸುತ್ತೇನೆ. ಮತ್ತು ನೂತನವಾಗಿ ಆಯ್ಕೆಯಾಗಿರುವ ಮತ್ತು ನಮ್ಮ ನೂತನ ಜಿಲ್ಲಾ ಕಾರ್ಯದರ್ಶಿಗಳು ಸಮೀರ್ ಪಾಷಾ ಅವರಿಗೆ ಸ್ವಾಗತ ಬಯಸುತ್ತೇನೆ. ಮತ್ತು ನಮ್ಮ ಕೋಲಾರ ಜಿಲ್ಲಾ ಉಪಾಧ್ಯಕ್ಷರಾದ ಆನಂದ್ ಅವರಿಗೆ ಸ್ವಾಗತ ಬಯಸುತ್ತೇನೆ. ಮತ್ತು ಬ್ಲಾಕ್ ಅಧ್ಯಕ್ಷರಾದ ಹಾಲಿ ನಮ್ಮ ಕಸಬಾ ಬ್ಲಾಕ್ ಅಧ್ಯಕ್ಷರಾದ ಆರೋಗ್ಯನಾಥನ್ ಅವರಿಗೆ ಸ್ವಾಗತ ಬಯಸುತ್ತೇನೆ. ಮತ್ತು ನಮ್ಮ ಜಿಲ್ಲಾ ಚೇರ್ಮನ್ರಾದ ಶ್ರೀನಿವಾಸ್ ಅವ್ರಿಗೆ ಸ್ವಾಗತ ಬಯಸುತ್ತೇನೆ. ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ವಿಭಾಗದ ಕೋಲಾರ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಮತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶಿವಪ್ರಸಾದ್ ಅವರಿಗೆ ಸ್ವಾಗತ ಬಯಸುತ್ತೇನೆ. ಮತ್ತು ನಮ್ಮ ನರಸಿಂಹಮೂರ್ತಿಯವರು ಜಿಲ್ಲಾ ಕಾರ್ಯದರ್ಶಿಗಳು ಮತ್ತು ಎಲ್ಲ ನಮ್ಮ ಕೋಲಾರ ಜಿಲ್ಲಾ ಪದಾಧಿಕಾರಿಗಳಿಗೆ ಸ್ವಾಗತ ಬಯಸುತ್ತೇನೆ. ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಸಮೀರ್ ಪಾಷಾ ಅವರಿಂದ ನಮ್ಮ ಕೋಲಾರ ಟೌನಲ್ಲಿ. ಅವರು ನೂತನವಾಗಿದ್ದರೂ ಕೂಡ ಈ ಕಾರ್ಯಕ್ರಮವನ್ನು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಡೀತಾ ಇದೆ. ಸುಮಾರು ಒಂದು ವಾರದಿಂದ ನಡೀತಾ ಇದೆ. ಒಂದು 15 ದಿವಸದಿಂದ ಈ ಕಾರ್ಯಕ್ರಮ ಸದಾ ನಿರಂತರವಾಗಿ ಲೇಬರ್ ಕಾರ್ಡು ಮತ್ತು ಹಲವಾರು ಲೇಬರ್ ಡಿಪಾರ್ಟ್ಮೆಂಟಿಂದ ಸರ್ಕಾರದಿಂದ ಆಯೋಜನೆ ಆಗಬೇಕಾಗಿರುವ ಕಾರ್ಯಕ್ರಮವನ್ನು ಉಚಿತವಾಗಿ ಇಲ್ಲಿರುವ ಜನತೆಗೆ ಸಮೀರ್ ಪಾಷಾ ಅವರಿಂದ ಮತ್ತು ಸಮೀರ್ ಪಾಷಾ ಅವರು ಸಂಘಟಕರಿಂದ ಮತ್ತು ನಮ್ಮ ಕೋಲಾರ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳಿಂದ ಎಲ್ಲರ ಕಡೆಯಿಂದಲೂ ಮತ್ತು ಸ್ಥಳೀಯವಾಗಿ ಇಲ್ಲಿ ಮುನೇದವ್ರ ತಂದೆ ಕೌನ್ಸಿಲರು ಅವರು ಮಾಜಿ ಡೆಪ್ಯೂಟಿ ಕೌನ್ಸಿಲರ್ ಆಗಿದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಮುಂದೆ ನಿಂತ್ಕೊಂಡು ಇಲ್ಲಿ ಇವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಕೊಂಡು ಅವ್ರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಮತ್ತು ಇಲ್ಲಿರುವ ಎಲ್ಲ ಜನತೆ ನೋಡ್ತಾ ಇದ್ದರೆ ಇಲ್ಲಿ ತುಂಬ ಉತ್ಸಾಹದಿಂದ ಇದ್ದಾರೆ ಮತ್ತು ಪ್ರೋತ್ಸಾಹದಿಂದನೂ ಇದ್ದಾರೆ. ಆದರೆ ಈ ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭ ಅಲ್ಲ. ಇದಕ್ಕೆ ಸುಮಾರು ಪ್ರಿಪ್ರೇಷನ್ನು ಬೇಕಾಗುತ್ತೆ. ಆಮೇಲೆ ಹಿಂದೆಗಡೆ ಬರೀ ಲೇಬರ್ ಡಿಪಾರ್ಟ್ಮೆಂಟಿಂದ ಎಷ್ಟು ಪರ್ಮಿಷನ್ಸ್ ಕೂಡ ತೊಗೊಬೇಕಾಗುತ್ತೆ. ಬಟ್ ಅದು ಮಾಡಬೇಕಂದ್ರೆ ಸುಮಾರು ಇದಕ್ಕೆ ಶ್ರಮನೂ ಬೇಕಾಗುತ್ತೆ. ಮತ್ತು ತುಂಬ ವ್ಯವಸ್ಥಿತವಾಗಿ ಮತ್ತು तेरा पेट दिसता हेडलाइन्स ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಮಂಜುನಾಥ್ ಅವರು ಅವರ ಆದೇಶದ ಮೇರೆಗೆ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಉದಯ್ ರಾಜ್ ಅವರು ಈಗ AICC ನ್ಯಾಷನಲ್ ಸ್ಪೋರ್ಟ್ಸ್ ಪರ್ಸನ್ ಅವರೇ ಆಗಿದ್ದಾರೆ ಇವಾಗ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸಿಂದ. ಅದನ್ನು ಹೇಳಬೇಕಂತ
ಈಗ ಈ ಕಾರ್ಯಕ್ರಮ ಇಲ್ಲಿ ಮತ್ತೆ ನಮ್ಮ ಹಿರಿಯ ಕಾಂಗ್ರೆಸ್ ಲೀಡರ್ ಅಬ್ದುಲ್ ಕಯೂಮ್ ಡೈರೆಕ್ಟರ್ KMDC ಸೀನಿಯರ್ ಕಾಂಗ್ರೆಸ್ ಲೀಡರ್ ಜಿಲ್ಲಾ ಚೇರ್ಮನ್ ಅವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ನಮ್ಮ ಅಸಂಘಟಿತ ಕಾರ್ಮಿಕ ವಿಭಾಗದಿಂದ ಮತ್ತು ಕಾರ್ಯಕ್ರಮ ಆಯೋಜಿಸೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಮೇಲಿರುವ ನನ್ನ ಸ್ನೇಹಿತರೆ ಮತ್ತು ವಿಭಾಗದಲ್ಲಿರುವ ನನ್ನ ಮಾಧ್ಯಮ ಮಿತ್ರರೇ ಮತ್ತು ಇದ್ದಾರೆ. ಮತ್ತೆ ಅದೇ ಹೆಸರು ಕಾಲ ಹಗರಣ ಮಾಡೋದು ಬೇಡ. ಈ ಕಾರ್ಯಕ್ರಮದ ಮೂಲ ಉದ್ದೇಶಗಳೇನು ಅನ್ನೋದನ್ನ ನಾವು ಇವಾಗ ಹೇಳ್ಬೇಕಾಗುತ್ತೆ. ನಮ್ಮ ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ ಏನಿದೆ, ನಮ್ಮ ಕಾರ್ಮಿಕರಿಗೆ ಉಪಯೋಗವಾಗುವಂತಹ ಕಾರ್ಯಕ್ರಮಗಳು ಏನೇನಿದೆ ಸರ್ಕಾರದ ಕಡೆಯಿಂದ ಅದನ್ನ ನಮ್ಮ ಜನಗಳಿಗೆ ಮುಟ್ಟಿಸುವಂಥದ್ದೇ ನಮ್ಮ ಈ ಏನು ನಮ್ಮ ಸಂಘಟನೆ ಏನಿದೆ ಅದರ ಮೂಲ ಉದ್ದೇಶ. ಅಂದರೆ ಮೂಲ ಉದ್ದೇಶ ಅದೇ. ಸೊ ಅದ್ರ ಪ್ರಕಾರ ಈಗ ನಮ್ಮ ಬೋರ್ಡ್ ಎಷ್ಟು ಬೋರ್ಡ್ಗಳಿದೆ, ಅಸಂಘಟಿತ ಕಾರ್ಮಿಕರ ಬೋರ್ಡ್ ಇದೆ, ಆಮೇಲೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡ್ ಇದೆ. ಸೊ ಇದರಲ್ಲಿ ಏನೇನು ನಾವು ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಜನಗಳಿಗೆ ತಲುಪಿಸುವಂಥದ್ದನ್ನ ಅದನ್ನು ಫಸ್ಟ್ ನಾವು ತಿಳ್ಕೊಬೇಕಾಗುತ್ತೆ. ನನ್ನ ಸಹೋದರನಾದ ಸಮೀರ್ ಅವರು ಇದ್ರ ಬಗ್ಗೆ ಎಲ್ಲ ಈ ಬಹಳ ಒಂದು ಡೀಪಾಗಿ ಅಧ್ಯಯನ ಮಾಡಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡ್ ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಕಟ್ಟಡ ನಿರ್ಮಾಣ ಆದ್ರೂ ಅದರ 1% ಸೆಸ್ ಆ ಬೋರ್ಡ್ಗೆ ಹೋಗುತ್ತೆ. ಅಂದರೆ ಈ ಕರ್ನಾಟಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೇ ಇರುತ್ತೆ, ಆ ಬೋರ್ಡಲ್ಲಿ ದುಡ್ಡು ರೆಕರಿಂಗ್ ಆಗಿ ಬರ್ತಾನೆ ಇರುತ್ತೆ. ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ನಿಮ್ಮ ಜೊತೆಗೆ ಯಾರ್ಯಾರು ಈ ಕಟ್ಟಡ ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲರಿಗೂ ಈ ಒಂದು ಮಾಹಿತಿನ ತಿಳಿಸಿ. ಇವಾಗ ನಾನು ಮೆಂಬರ್ ಆಗಿದ್ದೀನಿ, ಈಗ ತುಂಬ ಜನ ಮೆಂಬರ್ ಆದರೆ ಎಲ್ಲರಿಗೂ ದುಡ್ಡು ಸಿಗೋದಿಲ್ಲ, ಆ ಥರ ನೀವು ದಯವಿಟ್ಟು ತಿಳ್ಕೊಬೇಡಿ. ಈಗ ಆಗಲೇ 5,000 ಕೋಟಿ ದುಡ್ಡಿದೆ ಅದರಲ್ಲಿ, ಮತ್ತು ಅದು ಕಡಿಮೆನೂ ಆಗಲ್ಲ, ಬರ್ತಾನೇ ಇರುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೆ, ನಿರ್ಮಾಣ ನಡೀತಾನೆ ಇರುತ್ತಲ್ಲ, ಒಂದು ಮನೇನಾದರೂ ಕನ್ಸ್ಟ್ರಕ್ಷನ್ ಆಗೇ ಆಗುತ್ತೆ ಇಡೀ ಕರ್ನಾಟಕದಲ್ಲಿ. ಸೊ ಆ ಥರ ಆ ಲೆಕ್ಕಾಚಾರದಲ್ಲಿ ಅದು ರೆಕರಿಂಗ್ ದುಡ್ಡಾಗುತ್ತೆ. ಸೊ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡಲ್ಲಿ ಬಹಳಷ್ಟು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಬಹಳ ವಿಭಿನ್ನವಾದ ಕಾರ್ಯಕ್ರಮಗಳಿವೆ. ಅಂದರೆ ಮಗು ಹುಟ್ಟಿದಾಗ್ಲಿಂದ ಒಬ್ಬ ವ್ಯಕ್ತಿ ಏನು ಮೃತ ಆಗ್ತಾರೆ, ಆ ಮಧ್ಯದಲ್ಲಿ ಎಲ್ಲ ಥರ ಕಾರ್ಯಕ್ರಮಗಳು ಇದೆ. ಮಗು ಹುಟ್ಟಿದ್ರೆ 80,000 ಕೊಡ್ತಾರೆ ಮಕ್ಕಳಿಗೆ, 1ನೇ ಕ್ಲಾಸಿಂದ PhD ವರೆಗೂ ಓದೋಕ್ಕೆ. ಮತ್ತು ನಮ್ಮ ಕಾರ್ಮಿಕರೇನಿದ್ದಾರೆ ಅವರಿಗೆ ವಿವಿಧ ಕಿಟ್ಗಳು, ಅಂದರೆ ಪ್ಲಂಬರಿಂಗ್ ಕಿಟ್, ಎಲೆಕ್ಟ್ರಿಷಿಯನ್ಗೆ ಕಿಟ್, ಈ ಥರ ಬಹಳಷ್ಟು ಕಾರ್ಯಕ್ರಮಗಳಿವೆ. ಸೊ ನಿಮ್ಮ ಜೊತೆಗೆ ಯಾರ್ಯಾರಿದ್ದಾರೆ ದಯವಿಟ್ಟು ಅವ್ರಿಗೆಲ್ಲರಿಗೂ ಹೇಳಿ. ಈ ಮೆಂಬರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂದರೆ ಓನ್ಲಿ ಮೇಸನ್ಸ್ ಅಲ್ಲ, ದಯವಿಟ್ಟು ಆ ಥರ ಮನಸ್ಸಿನಲ್ಲಿದ್ದರೆ ಅದರಿಂದ ಹೊರಗಡೆ ಬನ್ನಿ. ನಮ್ಮ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಯಾರೆಲ್ಲ ಉಪಯೋಗ ಆಗ್ತಾರೆ, ಮೇಸನ್ ಆಗಲಿ, ಟೇಲ್ಸ್ ಹಾಕೋರಾಗಲಿ, ಎಲೆಕ್ಟ್ರಿಷಿಯನ್ ಆಗಲಿ, ಪ್ಲಂಬರ್ ಆಗಲಿ, ಎಲ್ಲರೂ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಯಾರೆಲ್ಲ ಉಪಯೋಗ ಆಗ್ತಾರೆ ಅವ್ರಿಗೆಲ್ಲರೂ ಈ ಬೋರ್ಡಿನಡಿ ಅವರು ಉಪಯೋಗಗಳನ್ನ ಪಡ್ಕೋಬೋದು. ಸೊ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡಿಂದ ಇದು ಹೊರತುಪಡಿಸಿ ಬೇರೆ ಕಾರ್ಮಿಕರಿಗೆ ಏನಿದೆ ಅಂತ ನೀವು ಕೇಳ್ಬೋದು. ಈಗ ನಮ್ಮ ಸರ್ಕಾರ ಹೊಸದಾಗಿ 134 ಇನ್ನೂ ಹೆಚ್ಚು ವರ್ಗಗಳನ್ನ ಅದರಲ್ಲಿ ಆ್ಯಡ್ ಮಾಡಿದೆ. ಅಂದರೆ ಅದರಲ್ಲಿ ಎಲ್ಲ ಥರ ವರ್ಗಗಳು ಬರ್ತಾರೆ. ಎಕ್ಸಾಂಪಲು, ಈಗ ಪೂಜೆ ಮಾಡೋರು, ಈಗ ನಿಮ್ಮ ದರ್ಗಾದಲ್ಲಿ ಪೂಜೆ ಮಾಡ್ತಾರಲ್ಲ, ಅವ್ರಿಗೂ ಈ ಬೋರ್ಡ್ನಲ್ಲಿ ಸೇರಿಸ್ಕೋಬೋದು. ಮುಂಚೆ ಈ ಒಂದು ಇರಲಿಲ್ಲ. ಅಂದರೆ ಯಾರ್ಯಾರು ಪೂಜೆ ಮಾಡ್ತಾರೆ ಅವ್ರಿಗೆಲ್ಲ ಅವ್ರನ್ನ ಇದಕ್ಕೆ ಸೇರಿಸುವಾಗೂ ಇರಲಿಲ್ಲ. ಈಗ ಹೀಗೇನಿದೆ ಅಂದರೆ ಯಾರೆಲ್ಲ ರಿಲಿಜಿಯಸ್ ಪೂಜೆ ಮಾಡ್ತಾರೆ ಅವ್ರನ್ನೂ ಈ ಬೋರ್ಡ್ಗೆ ಆ್ಯಡ್ ಮಾಡೋಂಥದ್ದು. ಅವ್ರಿಗೆ ಸ್ಮಾರ್ಟ್ ಕಾರ್ಡ್ ಅಂತ ಒಂದು ಇದೆ. ಈಗ ಆ್ಯಸ್ ಆಫ್ ನಾವು ಅದರಲ್ಲಿ ಇನ್ಶೂರೆನ್ಸ್ ಮತ್ತು ಆ ಥರ ಕಡಿಮೆ ಸ್ಕೀಮ್ಸ್ ಇದೆ. ಆದರೆ ಮುಂದಕ್ಕೆ ಏನೇ ನಮ್ಮ ಅಸಂಘಟಿತ ಕಾರ್ಮಿಕರಿಗೆ
ಸೆಂಟ್ರಲ್ ಗೌರ್ಮೆಂಟಿಂದಾಗಲಿ ಸ್ಟೇಟ್ ಗೌರ್ಮೆಂಟಿಂದಾಗಲಿ ಏನೇ ಒಂದು ಫೆಸಿಲಿಟಿ ಕೊಡಬೇಕಾದ್ರೂ ಈ ಕಾರ್ಡ್ಗಳ ಮುಖಾಂತರನೇ ಕೊಡಬೇಕು ಅಂತ. ಮತ್ತು ಈಗ ಏನಂದರೆ ವೆರಿ ಇಂಪಾರ್ಟೆಂಟ್ ಏನಂದರೆ ಎರಡಕ್ಕೂ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ. ಅಂದರೆ ಆ ಕಾರ್ಡಲ್ಲಿ ನಿಮಗೆ ಎಲ್ಲ ಡೀಟೇಲ್ಸು ಇರುತ್ತೆ. ಸೊ ದಯವಿಟ್ಟು ನಿಮ್ಗೆ ಯಾರ್ಯಾರು ಗೊತ್ತಿದ್ದಾರೆ ಎಲ್ಲರನ್ನೂ ಕರ್ಕೊಂಬನ್ನಿ. ಈ ನನ್ನ ಸಹೋದರ ಸತ್ಯ ಹೇಳಿದಾಗೆ ಈ ಕಾರ್ಯಕ್ರಮ ಮಾಡೋದು ನಿಜವಾಗ್ಲೂ ಸುಲಭದ ಕೆಲಸ ಅಲ್ಲ. ಸೊ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನು ಅದಕ್ಕೇನು ಇಂಪಾರ್ಟೆನ್ಸ್ ಇಲ್ಲ ಅಂತಲ್ಲ. ಅವರ ಪರಿಶ್ರಮನೂ ಹಾಕ್ತಾ ಇದ್ದಾರೆ, ಟೈಮ್ ಹಾಕ್ತಾ ಇದ್ದಾರೆ, ದುಡ್ಡು ಹಾಕ್ತಾ ಇದ್ದಾರೆ. ಯಾಕೆ ಹಾಕ್ತಾ ಇದ್ದಾರೆ ಅಂದರೆ ನಿಮಗೆ ಒಳ್ಳೇದಾಗಲಿ ಅಂತ. ನಮ್ಮ ಸ್ಟೇಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದಾರೆ ಶ್ರೀನಾಥ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಇಡೀ ಟೀಮ್ ಇಲ್ಲೇನು ಕೂತಿದೆ, ನಮ್ಮ ಕೋಲಾರ ಜಿಲ್ಲೆಗೆ ನಮ್ಮ ಕಾರ್ಮಿಕರಿಗೆ ಉಪಯೋಗ ಆಗಬೇಕು ಅನ್ನೋ ಒಂದೇ ಕಾರಣದಿಂದ ಎಲ್ಲ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಈ ಬೇರೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನನ್ನ ಕೇಳ್ಬೋದು, ಅಥವಾ ನನ್ನ ಸಹೋದರ ಸಮೀರ್ ಅವರು ಇದ್ದಾರೆ, ಮತ್ತು ನಮ್ಮ ಸಂಘಟನೆಯಲ್ಲಿ ಎಲ್ಲರಿಗೂ ಈ ಮಾಹಿತಿಗಳು ಇರುತ್ತೆ. ಸೊ ಏನಾದರೂ ಇದ್ದರೆ ದಯವಿಟ್ಟು ಮಾಡಿ. ಮತ್ತು ನಿಮ್ಮ ಜೊತೆಗಿರೋರ್ಗು ಯಾವುದೇ ಲೇಬರ್ಗಳಾಗಲಿ ಎಲ್ಲರಿಗೂ ಬಂದು ನೋಂದಾವಣಿ ಆಗಕ್ಕೆ ಹೇಳಿ. ನಾನು ಮುಗ್ಸೋಕ್ಕಿಂತ ಮುಂಚೆ ಒಂದೇ ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇವಾಗ ಅನ್ನಿಸ್ಬೋದು, ಇವಾಗ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡಲ್ಲಿ ತುಂಬ ಕಾರ್ಯಕ್ರಮಗಳಿದೆ, ಬೇರೆದು ಅಷ್ಟೊಂದಿಲ್ಲ, ಯಾಕೆ ನಾನು ಮೆಂಬರ್ ಆಗಬೇಕು ಅಂದರೆ ಕೋವಿಡ್ ಟೈಮ್ನಲ್ಲಿ 2,000 ಎಲ್ಲ ಬೇರೆ ಕಾರ್ಮಿಕರುಗಳಿಗೂ 2,000 ಬಂತು. ಆಗ ನಮ್ಮ ಮುಂದೆ ಆಗಿದ್ದು ಮೊದಲನೇ ಒಂದು ಮೇನ್ ಡಿಫಿಕಲ್ಟಿ ಅಂದರೆ ಇವ್ರನ್ನ ಐಡೆಂಟಿಫೈ ಮಾಡೋಕ್ಕೆ ಆಗಿಲ್ಲ. ನಮ್ಮ ಕೈಯಲ್ಲಿ ಎಷ್ಟು ಜನ ಇದ್ದಾರೆ ಏನು ನಮ್ಮ ಹತ್ರ ಒಂದು ಡೇಟಾನೇ ಇರಲಿಲ್ಲ. ಆವಾಗ ನಾವು ಬಂದಿದ್ದೆ ಈ ಶ್ರಮ್ ಕಾರ್ಡ್. ಸೊ ಎಲ್ಲ ಡೇಟಾ ಇವಾಗ ನಾವು ಕಾರ್ಪೆಂಟ್ರ್ ಅಥವಾ ಯಾವುದೋ ಒಂದು ವರ್ಗಕ್ಕೆ ನಾವು ಒಂದು ಹೆಲ್ಪ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಅಂದ್ಕೊಳ್ಳಿ, ಸರ್ಕಾರದ ಕಡೆಯಿಂದ ನಮ್ಮ ಹತ್ರ ಡೇಟಾ ಇತ್ತು ಅಂದರೆ ಆ ಜನಗಳನ್ನ ಮುಟ್ಟೋದು ಈಸಿ. ಸೊ ನೀವು ಎಷ್ಟು ಜನ ಇದ್ದೀರಾ, ಈಗ ಒಂದು ವರ್ಗದ ಜನ, ಈಗ ಪಂಚರ್ ಹಾಕೋರು ಅಂದ್ಕೊಳ್ಳಿ, ಪಂಚರ್ ಹಾಕೋರು ನಮ್ಮ ಸ್ಟೇಟಲ್ಲಿ ಇಷ್ಟು ಜನ ಇದ್ದಾರೆ ಅಂದರೆ ನಾವು ಸರ್ಕಾರದ ಮೇಲ್ಗಡೆ ಒಂದು ಪ್ರೆಷರ್ ತರ್ಬೋದು. ನೋಡಿ, ಪಂಚರ್ ಹಾಕೋರು ಇಷ್ಟು ಜನ ಇದ್ದಾರೆ, ಅವ್ರಿಗೆ ಈ ಫೆಸಿಲಿಟಿ ಕೊಡಿ ಅಂತ ನಾವು ಕೇಳ್ಬೋದು. ಸೊ ದಯವಿಟ್ಟು ನಿಮ್ಗೆ ಎಲ್ಲರಿಗೂ ಗೊತ್ತಿರೋರಿಗೆ, ಯಾವುದೇ ಕಾರ್ಮಿಕರಾಗಲಿ ದಯವಿಟ್ಟು ನೋಂದಾವಣಿ ಮಾಡೋಕ್ಕೆ ಹೇಳಿ. ಈ ಕಾರ್ಯಕ್ರಮನ ನನ್ನ ಸಹೋದರ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾನೆ. ಅದನ್ನು ಸಕ್ಸಸ್ ಮಾಡೋಕ್ಕೆ ನೀವೆಲ್ಲರೂ ಜೊತೆಗೆ ಅವನಿಗೆ ಹೆಲ್ಪ್ ಮಾಡಿ. ಧನ್ಯವಾದ. ಸಾರಿ, ಈ ಒಂದು ಕಾರ್ಡ್ ಮಾಡಿಸಿದ ತಕ್ಷಣ ನಿಮಗೆಲ್ಲ ಫೆಸಿಲಿಟಿ ಬಂದ್ಬಿಡುತ್ತೆ ಮತ್ತು ನಿಮಗೂ ಗೊತ್ತಾಗುತ್ತೆ ಅನ್ನೋದು ಕರೆಕ್ಟು ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ನನ್ನ ಸಹೋದರ ಸಮೀರ್ ಏನಿದ್ದಾರೆ ಅವ್ರ ಆಫೀಸ್ನಲ್ಲಿ ಫುಲ್ ಡೀಟೇಲ್ಡ್ ಆಗಿ ಒಂದು ಪಾಂಪ್ಲೆಟ್, ಅಂದರೆ ಗೌರ್ಮೆಂಟಿಂದ ಬಂದಿರೋ ಪಾಂಪ್ಲೆಟ್ಸ್ ಇಟ್ಕೊಂಡಿರ್ತಾರೆ. ಮತ್ತು ಅದಕ್ಕೆ ಮುಂಚೆನೂ ಇವ್ರ ಎಲ್ಲ ಮಾಹಿತಿನೂ ಅವರು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಥರ ಮಾಡಿ ಅದನ್ನು ಜನಗಳಿಗೆ ಕೊಡಬೇಕಂತನೂ ಇದ್ದಾರೆ. ಮೊದಲನೇದಾಗದು. ಎರಡನೇದಾಗಿ ಏನಿದು ಸ್ಮಾರ್ಟ್ ಕಾರ್ಡ್ ಆಗುತ್ತಲ್ಲ, ಅದಾಗಿದ್ದ ಕೂಡಲೇ ನಿಮ್ಮ ನಂಬರು ನೋಂದಾವಣಿ ಆಗಿರುತ್ತೆ. ನಿಮ್ಮ ನಂಬರ್ಗೂ ಸರ್ಕಾರದ ಕಡೆಯಿಂದನೂ ಡೀಟೇಲ್ಸ್ ಬರ್ತಾ ಇರುತ್ತೆ. ಯಾವುದಾದ್ರೂ ಹೊಸ ಕಾರ್ಯಕ್ರಮಗಳು ಅದರಲ್ಲಿ ಆ್ಯಡ್ ಆದರೆ ಅಥವಾ ಯಾವುದಾದ್ರೂ ಡಿಲೀಟ್ ಆಯಿತು ಅಂದರೆ ನಿಮ್ಮ ಮೊಬೈಲ್ಗೂ ಆ ಮಾಹಿತಿ ಬರುತ್ತೆ. ಈಗ ನೀವು ಹೇಳ್ಬೋದು ಎಷ್ಟೋ ಜನಕ್ಕೆ ಓದಕ್ಕೆ ಬರಲ್ಲ ಅಂತ. ಸೊ ಅಂಥವ್ರಿಗೆ ನನ್ನ ತಮ್ಮ ಇಲ್ಲಿ ಆಫೀಸ್ ಮಾಡಿದ್ದಾರೆ, ಮತ್ತು ಅಲ್ಲೂ ಒಬ್ಬರು ಇದಕ್ಕೋಸ್ಕರನೇ ಒಂದು ಎಂಪ್ಲಾಯಿನೂ ಇಟ್ಟಿದ್ದಾರೆ. ಸೊ ಯಾವಾಗ ಬೇಕಾದ್ರೂ ಅವ್ರು ಬಂದು ಏನು ಮಾಹಿತಿ ಬೇಕೋ ಅದು ತೊಗೋಬೋದು. ಮತ್ತು ಪಾಂಪ್ಲೆಟ್ಸ್ ಇರುತ್ತೆ, ಓದಕ್ಕೆ ಬರದೇ ಇರೋರಿಗೆ ಅವರೇ ಓದಿನೂ ಹೇಳ್ತಾರೆ. ಸೊ ಆ ಥರನೇ ಮಾಡ್ತಾ ಇರೋದು ಅವರು. 15 ದಿವಸದ ಹಿಂದೆ ಇನ್ನಷ್ಟು ಒಂದು 40 ವರ್ಗಗಳನ್ನ ಸೇರಿಸಿದ್ದಾರೆ. ಅದರಲ್ಲಿ ಅದೇ ಹೇಳಿದ್ನಲ್ಲ, ಈ ನಮ್ಮ ರಿಲಿಜಿಯಸ್ ಪೂಜೆ ಮಾಡ್ತಾರಲ್ಲ ಅವ್ರದ್ದು, ಮತ್ತು ಈ ಅಡುಗೆ ಮಾಡೋರು, ಈ ಥರ ವರ್ಗಗಳನ್ನು ಸೇರಿಸಿದ್ದಾರೆ. ಸೊ ಎಲ್ಲ ಡೀಟೇಲ್ಸ್ ಸಮೀರ್ ಅವ್ರ ಹತ್ರ ಇದೆ. ಪತ್ರಕರ್ತರಿಗೂ ಅಸಂಘಟಿತ ಕಾರ್ಯಕ್ರಮ ಈ ಸಲ ಆ್ಯಡ್ ಮಾಡಿದ್ದಾರೆ, ಪತ್ರಕರ್ತರನ್ನು ಆ್ಯಡ್ ಮಾಡಿದ್ದಾರೆ. ನನಗದು ಬಹಳ ಹೆಮ್ಮೆಯ ವಿಷಯ, ಯಾಕಂದರೆ ನನ್ನ ಅಪ್ಪಾಜಿನೂ ಪತ್ರಕರ್ತರು. ಸೊ ನನಗೆ ಆದಷ್ಟು ಖುಷಿ. ಅದೇ ಅದಕ್ಕೆ ನಾನು ಹೇಳಿದೆ ಅವ್ರಿಗೆ ಒಂದು ಕಾರ್ಯಾಗಾರ ಮಾಡಿ ಕೊಲ್ಲಾರ್ದು ಅಂದ್ರೂ ಬಂದು ನೋಂದಾವಣಿ ಆಗ್ತಾ ಇಲ್ಲ. ಸೊ ನಮಗೆ ಅದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಆಗ್ತಾ ಇದೆ. ಸೊ ಒಂದು ಕಡೆಯಿಂದ ಒಂದು ಕಡೆ ಮಾಡ್ತಾ ಇರ್ತೀವಿ. ಇದರ ಜೊತೆ ನಾವು ಇವನ ಆಫೀಸ್ನಲ್ಲೂ ಒಂದು ಪರ್ಮನೆಂಟ್ ಆಗಿ ಮೆಂಬರ್ಶಿಪ್ ಕಂಟಿನ್ಯೂಸ್ ಆಗೋ ಥರನೂ ಒಂದು ಫೆಸಿಲಿಟಿ ಮಾಡಿದ್ದೀವಿ. ಅಲ್ಲಿ ಹೇಗಂದರೆ ಅವಳು ಒಂದು ಹುಡುಗನ ಕೂತಿರ್ತಾರೆ,
ಯಾರು ಬರ್ತಾರೆ ಅವ್ರನ್ನ ಮೆಂಬರ್ಶಿಪ್ ಮಾಡೋವಂಥದ್ದು, ಅವ್ರಿಗೆ ಎಲ್ಲ ಮಾಹಿತಿ ಕೊಡುವಂಥದ್ದು, ಯಾವ್ಯಾವ ವರ್ಗಗಳನ್ನ ಅದಕ್ಕೆ ಸೇರಿಸುವಂಥದ್ದು. ನಾವು ಇನ್ನೊಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ ಅಂದರೆ, ಕೋಲಾರ್ನಲ್ಲಿ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಈ ಲೇಬರ್ ಏನೇನು ಕಾರ್ಡ್ಗಳಿದೆ ಅದರದ್ದೆಲ್ಲ ಮಾಹಿತಿ ಕೊಡುವಂಥ ತರಬೇತಿನೂ ಮಾಡ್ತಾ ಇದ್ದೀವಿ ನಾವು. ಮತ್ತೆ ಯಾವ ಏಜಿಂದ ಯಾವ ಏಜ್ವರೆಗೂ ಮಾಡಿಸ್ಕೋಬೋದು? ನಾವು 18 ವರ್ಷದಿಂದ 60 ವರ್ಷದವರೆಗೂ ಮಾಡಿಸ್ಕೋಬೋದು. ಈಗ 60 ಅಂದರೆ ಇಲ್ಲ ಅದಾದ್ಮೇಲೆ ಪೆನ್ಷನ್ ಬರುತ್ತೆ ಅಂತ ಅಷ್ಟೇ. ಈಗ ಅದೇ ಯಾಕಂದ್ರೆ 60 ವರ್ಷ ಆದ್ಮೇಲೆ ಶ್ರಮಿಕ ಜೀವಿ ಅಷ್ಟು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ. ಬಟ್ ಮುಂಚೆನೆ ಈಗ ಹೇಗೆ 60 ವರ್ಷ ಆಗಿದೆ ಅಂದ್ರೆ ಅದಕ್ಕೆ ಮುಂಚೆನೂ ಮಾಡಿರ್ತಾರೆ ಅಂತ. ಸ್ಥಾಪನೆ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಜಿಲ್ಲಾ ಕಚೇರಿನೇ ನಮ್ಮ ಆನಂದ್ ಅವರು ಮಾಡಿದ್ದಾರೆ ಕೋಲಾರ ಟೌನ್ ಒಳಗಡೆ. ಆ ಕಚೇರಿಯಲ್ಲೂ ಪ್ರೆಸ್ ಮೀಟ್ ಮಾಡ್ಬೋದು, ಮತ್ತು ಅಲ್ಲಿನೂ ನಮ್ಮ ಜಿಲ್ಲಾ ಕಮಿಟಿ ನಾವು ಬರೋ ನಮ್ಮ ಒಂದೇ ಒಂದು ಸಂಘ ಇದೆ, ಅಲ್ಲೇ ಬಂದು ಮಾಡೋದು. ಅಲ್ಲೇ ಬರ್ತಾರೆ. ನಾನು ಹೇಳ್ತಾ ಇರೋದು ನಿಮಗೆ ಬೇಕು ಅಂದರೆ ಅಲ್ಲಲ್ಲ ಅವ್ರು ಏನು ಹೇಳಿದಂದ್ರೆ, ಈಗ ನೋಂದಾವಣಿ ಆಗ್ಲಿಕ್ಕೆ ಸಮೀರ್ ಆಫೀಸ್ಗೆ ಬರ್ಬೇಕಂತಿಲ್ಲ, ನಮ್ಮ DCC ಆಫೀಸು ಇದೆ, ಆಮೇಲೆ ನಮ್ಮ ಆನಂದ್ ಅವ್ರದ್ದು ಆಫೀಸ್ ಇದೆ. ಮತ್ತೆ ಕಾಂಟ್ರಾಕ್ಟರ್ ಅವರು ಲೈಸೆನ್ಸ್ ಮಾಡಿರ್ತಾರೆ. ಆ ಲೈಸೆನ್ಸ್ ऊपर डाल लेंगे बस कल तक मका खड्डा हो गया पाइप मका ಈ ಕಡೆ ನೋಡಿ, ಈ ಕಡೆ ಸ್ಮೈಲ್, ಈ ಕಡೆ ನೋಡಿ ಸ್ವಲ್ಪ